ದೇಶದಲ್ಲಿ ನಿಲ್ಲದ ಭಯೋತ್ಪಾದಕರ ಬೇಟೆ. ಜಾರ್ಖಂಡ್ನಲ್ಲಿ 3 ಉಗ್ರರನ್ನ ಸೆರೆ ಹಿಡಿಯಲಾಗಿದೆ. 3 ಉಗ್ರರನ್ನ ಬಂಧಿಸಿದ್ದಾರೆ ಜಾರ್ಖಂಡ್ನ ATS. ಪಹಲ್ಗಾಮ್ ದಾಳಿಯಲ್ಲಿ ನಂಟಿರುವಂತ ಸಾಧ್ಯತೆ ಇದೆ. ಮೂರು ಉಗ್ರರನ್ನ ಬಂಧಿಸಲಾಗಿದೆ ಜಾರ್ಖಂಡ್ನಲ್ಲಿ. ಜಾರ್ಖಂಡ್ನ ATS ಆಂಟಿ ಟೆರರಿಸಂ ಸ್ಕ್ವಾಡ್ ನಿಂದ ಉಗ್ರರನ್ನ ಅರೆಸ್ಟ್ ಮಾಡಲಾಗಿದೆ. ಪಹಲ್ಗಾಮ್ ದಾಳಿಯಲ್ಲಿ ನಂಟಿರುವಂತ ಸಾಧ್ಯತೆ ಇದೆ. ಪ್ರತ್ಯಕ್ಷ ಇನ್ನು ಪರೋಕ್ಷ ನಂಟಿರುವಂತ ಶಂಕೆ ವ್ಯಕ್ತವಾಗ್ತಿದೆ. ಭಯೋತ್ಪಾದಕರನ್ನ ಈಗ ವಿಚಾರಣೆಗೆ ಒಳಪಡಿಸಿದೆ ATS. ಜಾರ್ಖಂಡ್ನ ಧನ್ಬಾದ್ ಜಿಲ್ಲೆಯಲ್ಲಿ ಉಗ್ರರನ್ನ ಬಂಧನ ಮಾಡಿರುವಂತ ಇದು. ಶಬ್ನಂ ಎಂಬ ಮಹಿಳೆಯನ್ನ ಬಂಧಿಸಲಾಗಿದೆ. ಸ್ಲೇತುವಿನ ಶಂಶೇರ್ ನಗರದಲ್ಲಿ ಮಹಿಳೆಯ ಬಂಧನ ಆಗಿದೆ. ಬಂಧಿತ ಮೂವರಲ್ಲಿ ಒಬ್ಬ ರೇಡಿಯಾಲಜಿಸ್ಟ್. ಬಂಧಿತರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಈಗ ATS ನಿಂದ. ಆಂಟಿ ಟೆರರಿಸಂ ಸ್ಕ್ವಾಡ್ ಜಾರ್ಖಂಡ್ನಲ್ಲಿ ಈ ಒಂದು ಕಾರ್ಯವನ್ನ ಮಾಡಿ 3 ಜನರನ್ನ ಉಗ್ರರನ್ನ ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ ಮಹಿಳೆ ಕೂಡ ಇದ್ದಾರೆ. ಸ್ಲೇತುವಿನ ಶಂಶೇರ್ ನಗರದಲ್ಲಿ ಓರ್ವ ಮಹಿಳೆಯನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಈ ಬಂಧಿತ 3 ಜನರಲ್ಲಿ ಒಬ್ಬ ರೇಡಿಯಾಲಜಿಸ್ಟ್. ಹಾಗಾಗಿ ಇವರ ಮೇಲೆ ತೀವ್ರವಾದಂತಹ ಶಂಕೆ ಇದೆ. ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದ್ರಾ, ಪರೋಕ್ಷವಾಗಿ ಉಗ್ರರ ದಾಳಿಗೆ ಸಾಥು ಕೊಟ್ಟಿದ್ರಾ? ಮೇಜರ್ ಇಂಟೆಲ್ ಮೇರೆಗೆ ಜಾರ್ಖಂಡ್ನಲ್ಲಿ ಇವತ್ತು ಕಾರ್ಯಾಚರಣೆ ಆಯಿತು. ಹಾಗಾಗಿ ಈ ಕಾರ್ಯಾಚರಣೆಯಲ್ಲಿ 3 ಉಗ್ರರನ್ನ ಸೆರೆ ಹಿಡಿಯಲಾಗಿದೆ. 3ರಲ್ಲಿ ಅದರಲ್ಲಿರುವಂತಹ ಓರ್ವ ಮಹಿಳೆ ಮತ್ತೋರ್ವ ರೇಡಿಯಾಲಜಿಸ್ಟ್ ಅನ್ನುವಂತ ಮಾಹಿತಿ ಗೊತ್ತಾಗ್ತಿದೆ. ಮೊನ್ನೆ ನಡೆದಂತಹ ಪಹಲ್ಗಾಮ್ ದಾಳಿಯಲ್ಲಿ ನಂಟಿರುವ ಸಾಧ್ಯತೆ ಕೂಡ ವ್ಯಕ್ತವಾಗ್ತಿದೆ. ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದ್ರ, ಪರೋಕ್ಷವಾಗಿ ನಂಟಿಟ್ಕೊಂಡಿದ್ರ, ಯಾವ ರೀತಿಯಾಗಿ ಸಾಥ್ ಕೊಟ್ಟಿದ್ರು, ಇವೆಲ್ಲ ಅನುಮಾನದ ಮೇರೆಗೆ ATS ಈಗ ವಿಚಾರಣೆಯನ್ನ ನಡೆಸ್ತಾ ಇದೆ. ಇವರನ್ನ ವಿಚಾರಣೆಗೆ ಒಳಪಡಿಸುವಂತ ಪ್ರಕ್ರಿಯೆ ಸಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ಜಾರ್ಖಂಡ್ನಲ್ಲಿ ಇವತ್ತಾಗಿರುವಂತಹ ಬೆಳವಣಿಗೆ ಇದು. ಶಬ್ನಂ ಎಂಬ ಮಹಿಳೆಯನ್ನ ಕೂಡ ATS ಅರೆಸ್ಟ್ ಮಾಡಿದೆ. ಜೊತೆಯಲ್ಲಿ ಓರ್ವ ರೇಡಿಯಾಲಜಿಸ್ಟ್ ಕೂಡ ಇದ್ದಾನೆ. ಒಟ್ಟಲ್ಲಿ 3 ಜನರನ್ನ, 3 ಉಗ್ರರು ಶಂಕೆ ಇದೆ. ಮೊನ್ನೆ ನಡೆದಂತ ಪಹಲ್ಗಾಮ್ ದಾಳಿಯಲ್ಲೂ ಕೂಡ ಇವರ ಪಾತ್ರ ಇದೆಯಾ, ಯಾವ ರೀತಿಯಾಗಿ ಸಹಕಾರ ಮಾಡಿದ್ರು ಅನ್ನೋದಾಗಿ ಎಲ್ಲಾ ರೀತಿಯಾದಂತಹ ಕಾರ್ಯಾಚರಣೆಗಳು ಸಾಗ್ತಾ ಇವೆ.